ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಾಚಾರ್ಯ ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ಗೆ ನೀವು ಯಾವುದೇ ದುಡ್ಡನ್ನು ಕಟ್ಟಬೇಕಾಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ನೈಟ್ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾನು ಯಾವ ರೀತಿ ಈ ಕೌಂಟರ್ ಟಾಪ್ನ ಕಿಚನ್ನಲ್ಲಿ ಹೇಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೋದು, ಆಮೇಲೆ ಯಾವ ರೀತಿ ಆರ್ಗನೈಸ್ಡಾಗಿ ಇಟ್ಕೋಬೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಬಳಸುವಂಥ ಲಿಕ್ವಿಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಕಡೆ ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಒರೆಸ್ಕೊತಾ ಹೋಗ್ತಾಯಿದ್ದೀನಿ. ಚೆನ್ನಾಗಿ ಉಜ್ಜಿ ಒಂದು ಸಲ, ಆಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಒಣಗಿರೋ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೊತಾ ಹೋಗ್ತೀನಿ. ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂತ. ನಾನಿಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ಬೇರೆ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ಬಳಸ್ತಾ ಇಲ್ಲ. ಜಸ್ಟ್ ನಾನು ಈ ಲಿಕ್ವಿಡನ್ನ ಮಾತ್ರ ಹಾಕ್ತಾಯಿದ್ದೀನಿ. ನೈಟು ನಮ್ಮ ಕೆಲಸನ ತುಂಬಾ ಸುಲಭ ಮಾಡ್ಕೋಬಹುದು ಇದರಿಂದ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇವಾಗ ಎಷ್ಟು ಶೈನಿಂಗ್ ಆಗಿ ಕೂಡ ಇದೆ. ಆಮೇಲೆ ಜಾಸ್ತಿ ಪಾತ್ರೆಗಳನ್ನು ನಾವು ಈ ಕೌಂಟರ್ ಟಾಪ್ ಮೇಲೆ ಇಟ್ಕೋಬಾರ್ದು. ಡೈಲಿ ಬಳಕೆಗೆ ಬೇಕಾಗಿರುವಂಥ ನೀರನ್ನು ಬಿಟ್ಟರೆ ಆಮೇಲೆ ಮತ್ತು ಯಾವುದನ್ನು ಇಲ್ಲಿ ಇಟ್ಕೋಬಾರ್ದು. ಅದಕ್ಕೆ ಆಗಿರುವಂಥ ಜಾಗದಲ್ಲಿ ಜೋಡಿಸ್ಬಿಡ್ಬೇಕು ನೈಟೇ. ಆಮೇಲೆ ಇವಾಗ ನಾನು ಮಾರ್ನಿಂಗು ತಿಂಡಿ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಬಾಳೆಹಣ್ಣಿಂದ ಬನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು 4 ಬಾಳೆಹಣ್ಣನ್ನು ತೊಗೊಂಡು ಅದಕ್ಕೆ ಅರಿಶಿನ, ಜೀರಿಗೆ, ಆಮೇಲೆ ಅಡುಗೆ ಸೋಡಾ ಈ 3 ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಅದಕ್ಕೆ ಆಮೇಲೆ ಸ್ವಲ್ಪ ಬೆಲ್ಲನ ತುರಿದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೆ. ಇವಾಗ ನಾನು ಮಾರ್ನಿಂಗಿಂದ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಏನು ಮಾಡ್ತಾಯಿದ್ದೀನಿ, ಫಸ್ಟು ಹಾಲನ್ನು ಕಾಯಿಸ್ಕೊಂಡಿದ್ದೆ. ಆಮೇಲೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಪೂರಿ ಗಾತ್ರಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಲಟ್ಸ್ಕೊತಾ ಇದ್ದೀನಿ. ಅದಕ್ಕೆ ತುಂಬಾ ತೆಳ್ಳಗೂ ಅಲ್ಲ, ತುಂಬಾ ದಪ್ಪನೂ ಅಲ್ಲ, ಮೀಡಿಯಮ್ ಗಾತ್ರಕ್ಕೆ ಲಟ್ಸ್ಕೊಂಡು ಈ ರೀತಿ ಪೂರಿನ ಆಕಾರದಲ್ಲಿ ನಾನು ಈ ಬಾಳೆಹಣ್ಣಿನ ಬನ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನನ್ನ ಮಗಳನ್ನು ಸ್ಕೂಲಿಗೆ ಬಿಡೋಕ್ಕೆ ಅಂತ ನಾನು ರೆಡಿ ಆಗ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ದುಡ್ಡನ್ನು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆಮೇಲೆ ಮಾರ್ನಿಂಗು ಮಾಡಿದ್ನಲ್ಲ ಬಾಳೆಹಣ್ಣು ಬನ್ಸು, ತುಂಬಾ ಟೇಸ್ಟಿಯಾಗಿತ್ತು, ಸಾಫ್ಟಾಗಿತ್ತು ಕೂಡ. ಹೋಟೆಲ್ಗಿಂತ ತುಂಬಾ ಟೇಸ್ಟಿಯಾಗಿ ಗೋಧಿ ಹಿಟ್ಟಿಂದ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ನಾನು ಮೈದಾ ಹಿಟ್ಟೇನು ಆ್ಯಡ್ ಮಾಡ್ತಾಯಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನಿಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.